ಹಲೋ 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 ಹಾಯ್ ರೆಡಿ ವಿತ್ ಮೀ ಮಾಡ್ತಾ ಇದ್ರ ತೋರಿಸ್ಲೇ ಇಲ್ಲ ಏನು ಟೆಡ್ಡಿಯಿಂದ ತೋರಿಸ್ಬೇಕು ಇಲ್ಲಿ ಹಿಂಗೆ ಹಿಂಗೆ ಕಾಣ್ತಾ ಇರ್ತದೆ ಪಕ್ಕ ಇವಾಗ ಆ ಕೀ ಕಾರ್ದು ತಾಂಡೋಗೋರೆ ಶೋಳಿಕೊಂದು ಕಲ್ ಸೇರ್ಕೊಂಬಿಟ್ಟು ಯಾರ ಇದು ಒಳ್ಳೆ ಹೆಂಗೆ ಸಿಗ್ತಾರ ನೋಡ್ಲ ಕೀನ ಏನೋ ಇದು ಹಿಂದಗಡೆ ಎಲ್ಲರೂ ಹಿಂಗೆ ಕೂತವ್ರೆ ಡೆಕತ್ಲ ಅಂದು ಇದು ಅದೇ ಹೆಂಗೆ ನಮ್ಗೆ ಹೆಂಗ್ ಬೇಕು ಹಂಗೆ ಹಿಂಗ್ ಹೋಗದಾ ಏಯ್ ಸೀಟ್ ಬೆಲ್ಟು ನಿಂಬೆಹಣ್ಣು ಶಾಂತಿ ಇಲ್ಲ ನನಗೆ ಶಾಂತಿ ಸಾಕು ಬ್ರೋ ನಿಂಬೆಹಣ್ಣು ಶಾಂತಿ ಬೇಡ ಆಯ್ತು ಆಮೇಲೆ ಇವತ್ತು ನಾವ್ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಿಲ್ಲ ಇವತ್ತು ನಾವ್ ಎಲ್ಲಿ ಹೋಗ್ತಾ ಇದೀವಿ ಎಲ್ಲಿ ಅದೇ ಯಾಕೆ ಎಲ್ಲಿ ಹೇಳ್ತೀನಿ ತಡೀರಿ ಆಯ್ತು ಮರ್ತೇ ಹೋಯ್ತಲ್ಲ ನಾವ್ ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಎಲ್ಲಿಗೆ ಅಂತಂದ್ರೆ ಸ್ಕೂಟಿ ತಗೊಳಕ್ ಹೊರಟಿದ್ದೀನಿ ನಾನು ಏನಂತೀರಾ ಅಲ್ಲಿ ನೆಕ್ಸ್ಟ್ ವರ್ಷ ನಿಂಗೊಂದು ಸ್ಕೂಟಿ ಕೊಡ್ತೀನಿ ಬಿಡು ಓಡೋಣ ಓಡೋಣ ಇದು ಸರ್ಜಾ ಅಯ್ಯೋ ಕಾಲೇಜ್ ಬಿಡೋ ಟೈಮ್ ಇದು ನೋಡೋ ಇಂಥ ಟೈಮಿಗೆ ಬಂದ್ಬಿಟ್ಟು ಬ್ಯಾಡ್ ವಾಲಕತ್ತೆ ರೋಡೇ ನೋಡಕ್ ಆಯ್ತಲ್ಲ ಅರ್ಥ ಆಯ್ತು ಅನ್ಸುತ್ತೆ ಏನಿದು ಬಸ್ ಸ್ಟ್ಯಾಂಡ್ ತುಂಬಾ ಸ್ಟೂಡೆಂಟ್ಸ್ ಅವ್ರೆ ಅಲ್ಲಿ 09 009 ಇರ್ಬೇಕಾಯ್ತು ಅಯ್ಯೋಯ್ಯೋ ಲೆವೆಲ್ಲೇ ಬೇರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಹೋಗೋಣ ಏನು ಮಾಡಕ್ಕಲ್ಲ ಇದು ರಿಡ್ಸು ಅದು ಫಾರ್ಚುನರು ಬಿಡ್ಲೇಬೇಕು ಇದು ಏನಾರ ಫಾರ್ಚುನರು ಕೃಷ್ಣ ಆಗ್ಬಿಟ್ಟಿದ್ರೆ ಮುಚ್ಚಾಲೆ ಬಾಯ್ಲಿ ಆಂಟಿ ಇವರು ಓಡ್ರ ಇದು ಸರ್ಜಾಟ ನೀನ್ ಬೇಕಾರೆ ಇವಾಗ ನಾನು ಹೇಳಿದ್ದೀನಲ್ವಾ ನಿನಗೆ ತಲೆಯಲ್ಲಿ ಕೂತ್ಕೊಂಡಿದ್ದ ಸಾಂಗು ನೀನ್ ಅಲ್ಲಿ ಕೂತ್ಕೊಂಡಿದ್ದಾಗ ಬಾಯ್ಗೆ ಬತ್ತಾ ಇರ್ತದೆ ನೀನ್ ಏನ್ ಮಾಡ್ಲಿ ಅಂದ್ರೆ ಓಡ್ರೋ ನೀನೇ ಸುಮ್ಮನೆ ಆಗ್ಬಿಡ್ತೀಯ ಅವಾಗ ಓಡೋಣ ನೀನು ಸೂಪರ್ ಪವರ್ ಅಣ್ಣ ಓಡೋಣ ಓಡ್ಬೇಕು ನೀವು ನಾನು ಹಾಕಲ್ವಲ್ಲ ಇದನ್ನ ಆಯ್ತಣ್ಣ ಸಲಾಂ ರಾಕಿ ಬಾಯ್ ಸರ್ಜಾ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ ಆಂಟಿ ಯಾಕೆ ಹಿಂಗಾರ ನೋಡಿತಾನೆ ಅಂತಾರೆ ಆಮೇಲೆ ಇವತ್ತು ಮೈಸೂರಿಗೆ ನಮ್ಮ ಮುಖ್ಯಮಂತ್ರಿಗಳು ಬರುತ್ತಿರುವ ಕಾರಣದಿಂದ ಹೆವಿ ಟ್ರಾಫಿಕ್ ಆಗಿದೆ ಎಲ್ಲಾ ರೋಡ್ಗಳು ಜಾಮು ಎಲ್ಲಾ ರೋಡ್ಗಳಲ್ಲೂ ಪೊಲೀಸ್ ಅವರೇ ಹೆವಿ ಟ್ರಾಫಿಕ್ ಮಾತ್ರ ಎಲ್ಲಾ ಕಡೆ ಸರ್ಜಾ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ ಎಲ್ಲೋಗ್ಬೇಕು ಅಂದ್ರೆ ಬೈಕ್ ಶೋರೂಮ್ ಹೋಗಂಗಿಲ್ಲ ಹೇಳ್ತಾ ಇರ್ತೀನಿ ಮುಂದಕ್ಕೆ ಹಂಗೆ ಹೋಗ್ತಾ ಇರ್ಬೇಕು ನೀನು ಆಯ್ತು ಅಣ್ಣ ಬೈಕ್ ಇಲ್ಲ ಅದು ಕ್ಯಾನ್ಸಲ್ ಅಂತ ಬೈಕ್ ಯಾಕೆ ಅದು ನೀನು ಪೇಮೆಂಟ್ ಆಗಿಲ್ಲ ಅಂತ ನೀನು ದುಡ್ಡು ಕೊಟ್ಟಿಲ್ಲ ಇವಾಗ ಶೋರೂಮ್ ಮುಂದಕ್ಕೆ ಹೋಗ್ಬಿಟ್ಟು ಹಿಂಗೆ ಅನ್ಬಿಡ್ತೀನಿ ತಮ್ಮ ನಿಲ್ಸ್ಬಿಡ್ತಾರೆ ನೋಡಿ ಇವಾಗ ಗಾಡಿನ ನಾನು ಕೊಡಲ್ಲ ಸರ್ಜಾ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ ಹಂಗೆ ನನಗೆ ಏನು ಮಾಡಕ್ಕಲ್ಲ ಬಂದ್ಬಿಡ್ತದ ಅದೇನೆ ಹಾಡು ನಾನ್ ಯಾವ್ದೋ ಫಿಲಂ ಸಾಂಗ್ ಹೇಳ್ತಿದ್ದವನು ಗುರು ಆದ್ರೂ ಫಿಲಂ ಸಾಂಗ್ ಗಿಂತ ಚೆನ್ನಾಗದೆ ಗುರು ಅದು ಹಾಡಿಗೆ ಹೋಗಿ ಇಟ್ಬಿಡೋಣ ಅದಕ್ಕೆ ಇಡಕ್ ಹೋಗಿ ಆಮೇಲೆ ನಾವು ಊರ್ ಮನೆ ಎಲ್ಲ ಮಾಡ್ಕೊಂಡು ಈ ಕಾರು ನಡೆಯಲೇ ಮಾಡ್ಕೊಂಡು ಹೋಗ್ಬಿಡ್ತಾನೆ ಸಾಕಾದಾಗೈತೆ ಗುರು ಕಲರ್ ಚೆನ್ನಾಗೈತೆ ರೆಡ್ ಕಲರ್ ಗುರು ವೀಲ್ಸ್ ಎಲ್ಲ ಹಾಕ್ಸೋನೆ ಅದ್ಯಾವ್ದಲ್ಲ ಅದು ಇದು ಪಕ್ಕ ಕರೋಲಾ ಇದು ಪ್ರೀಮಿಯರ್ 118 ಸಿಡ್ಯಾನ್ ಇದು ಅಲ್ಲೈತೆ ಕಾಂಟೇಜಾ ಸರ್ಜಾ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ ಓಡ್ರ ಇದು ಸರ್ಜಾ ಶೋರೂಮ್ ಅಲ್ಲಡಿತಾನ ಕಾರು ಅಕ್ಕ ನಾನ್ ಫಸ್ಟ್ ಹಲೋ ಹಾಯ್ ನಾನೊಂದ್ಸರಿ ಮುಖ ತೊಳ್ಕೊಬೇಕಲ್ಲ ನಾನು ಇವಾಗ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಹೊಸ ಗಾಡಿ ತಳಕ್ಕೆ ಶೋರೂಮ್ಗೆ ಹೋಗ್ತಾ ಇದ್ದೀನಿ ನಾನು ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿರೋ ಗಾಡಿ ಯಾವ್ದು ಚೆನ್ನಾಗಿಲ್ಲ ಗುರು ನಮ್ದು ಟಾಪ್ ಎಂಡ್ ಮಾಡಲ್ಲು ಜುಪಿಟರ್ದು ಹೇಳ್ಬಿಟ್ನಾ ಗಾಡಿ ಟಾಪ್ ಎಂಡ್ ಮಾಡ್ಲು ಗಾಡಿ ತಾತಾ ಇರೋದು ಯಾವ್ದು ಅಂತ ಹೇಳಲ್ಲ ಓಕೆನಾ ಇವಾಗ ಏನು ಅಂತಂದ್ರೆ ಒಳಗಡೆ ಹೋಗ್ಬಿಟ್ಟು ಅಲ್ಲೇನು ಎಲ್ಲ ಕನ್ಫರ್ಮ್ ಆದ್ಮೇಲೆ ತಿರ್ಗಾ ಕ್ಯಾಮ್ರಾ ಮಾಡ್ತೀನಿ ಹೆಂಗೆ ಅಂತಂದ್ರೆ ನಾವು ಎಲ್ಲ ತಾತಾ ಇರೋದು ಟಾಪ್ ಎಂಡ್ ಮಾಡೋರಿ ಆಮೇಲೆ ಆರಿಸ್ತೀನಿ ಎಲ್ಲಾನು ಆರಿಸ್ತೀನಿ ಆಮೇಲೆ ಎಲ್ಲ ಮೇನ್ ರೀಸನ್ ಅದು ಸ್ಕೂಟಿ ತಗೋತಾ ಇರೋದು ಅಧಿಕ ಸ್ಪೇಸ್ ಅಧಿಕ ಲಾಭ ಅಧಿಕ ಮೈಲೇಜ್ ಆಮೇಲೆ ಅಧಿಕ ಎಲ್ಲ ಅಧಿಕ ಇರುತ್ತಂತೆ ಅದಕ್ಕೋಸ್ಕರ TVS ಜುಪಿಟರ್ನ ಚೂಸ್ ಮಾಡಿದ್ದು ತಿರ್ಗಾ ಹೇಳ್ಬಿಟ್ನಲ್ಲ ಜುಪಿಟರ್ ಅಂತ TVS ಆದ್ರೆ ಯಾವ್ದು ಅಂತ ಗೊತ್ತಾಗಿಲ್ಲ ಯಾರಿಗೂ ಇನ್ನ ಓಕೆನಾ ಇಲ್ಲಿ ನನ್ನ ಪರವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಏನೇ ಕೆಲಸ ಇದ್ರು ಅಲ್ಲಿ ಮಂಜು ಬ್ರೋ ಅವ್ರು ನೋಡ್ಕೋತಾ ಇದಾರೆ ಅಸಿಸ್ಟೆಂಟ್ ತರ ಹೆಂಗೆ ಡೌಟ್ ಬಂದ್ಬಿಡುತ್ತೆ ಬೇಡ ತಡೀರಿ ಸೈನ್ ಆಗ್ತೀನಿ ಬಾರೋ ಅಯ್ಯೋ ಮಿಸ್ ಆಯ್ತು ನಮ್ಗೊಂದು ಕಾಪಿ ಬರುತ್ತಲ್ಲ ನೀವು ಇಲ್ಲಿಂದ ಹೋದ್ಮೇಲೆ ನಿಮ್ಮದು ಇನ್ಸ್ಟಾದು ಪ್ರೊಫೈಲ್ ನನ್ನ ಇದಕ್ಕೆ ಬಂತು ಅವಾಗ ನೀವು ಗೊತ್ತಾಯ್ತು ಯೂಟ್ಯೂಬರ್ ಅಂತ ಅಲ್ಲಿ ತನಕ ಗೊತ್ತು ರೀಲ್ ಫೀಡಲ್ಲಿ ಬಂದಿತ್ತಾ ನಿಮ್ಗೇನೆ ಕೊಡ್ರಿ ನಾನು ಸೈನ್ ಆಗ್ತಾ ಇದ್ದೀನಿ ಗಾಡಿ ಯಾವುದು ಗಾಡಿ ಅಂತ ಗೊತ್ತಿಲ್ಲ ನಿಮಗೆ ಇಲ್ಲ ಯಾರಿಗೂ ಹೇಳಿಲ್ಲ ಇನ್ನ ಸರ್ಪ್ರೈಸ್ ಅದು ದೂರದಿಂದ ತೋರಿಸು ಎಲ್ಲ ಆಯ್ತು ಸೈನ್ ಎಲ್ಲ ಇವಾಗ ಬನ್ನಿ ಗಾಡಿ ತೊಳಕೋಣ ಇದು ಗೇಟ್ ಪಾಸ್ ಇದು ಹಿಡ್ಕೊಳ್ಳಿ ಅವ್ರಿಗೆ ನೀವು ಹಿಡ್ಕೋಬೇಕಾ ಎಲ್ಲ ಆಗಿದೆ
ಗಾಡಿ ಡೆಲಿವರಿ ಕೊಡ್ಸೋದಷ್ಟೇ ಹುಡುಗಂಗೆ ಈಗ. ಇಲ್ಲ ಖುಷಿ ವಿಚಾರ ಇದೆಲ್ಲ. ಒಂದು ಸ್ಕೂಟಿ ತೊಗೊಳಕ್ಕೆ ಬಂದೀನಿ ಇವತ್ತು, ತಗೋತಾ ಇದ್ದೀನಿ, ಖುಷಿ ಆಗ್ತಿದೆ. ಸ್ಕೂಟಿ ತಗೊಂಡ್ಮೇಲೂ ಒಂದೆರಡು ಮಾತು ಹೇಳ್ಬೇಕು ಅಂತಿದ್ದೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಏನು ಇಂಟ್ರೂ ಮಾಡ್ತಾ ಇದ್ದೀರಾ? ಎಷ್ಟು ಮೈಕ್ ಕೊಡ್ತೀರಾ ನನಗೆ? ಅಂದರೆ ಏನು ಮಾಡೋಕ್ಕಲ್ಲ, ಈ ಥರ ಮೈಕ್ ಕೊಟ್ಟಾಗ ತಾಮಂದು ಹಾಕೊಂಡ್ಬಿಡ್ಬೇಕು ಅಷ್ಟೇ. ಓಕೆನಾ? ಹೆಲ್ಮೆಟಲ್ಲಿ ಹೊಸದು ಹೆಲ್ಮೆಟ್ ತಗೊಂಡು ಹೊಸದನ್ನ ಕಾರಲ್ಲಿ ಬಂದವರು. ಒಂದು ಸ್ಕೂಟಿ ತೊಗೋತಾ ಇದ್ದೀವಿ ಅಂತ ಒಂದು ಹೊಸದು ಹೆಲ್ಮೆಟ್ನು ತಗೊಂಬಂದಿದ್ದೀವಿ. ಏನಕ್ಕೆ ಅಂತಂದರೆ ಸೇಫ್ಟಿ ಮುಖ್ಯ. ಯಾವತ್ತು ಗಾಡೀಲಿ ಹೆಲ್ಮೆಟ್ ಹಾಕಲ್ದೆ ಯಾರು ಗಾಡಿ ಓಡಿಸ್ಬೇಡಿ, ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ಸ್ಕೂಟಿ ನಾನು ಇನ್ನೂ ರಿವೀಲ್ ಮಾಡಿಲ್ಲ ಯಾವುದು ಅಂತ. ಸ್ಕೂಟಿನೇ ಮೊಪ್ಪೆಟ್ಟೆ ಅದು, ಆದರೆ ಯಾವುದು ಅಂತ ರಿವೀಲ್ ಮಾಡಿಲ್ಲ ನಾನು. ಲಾಸ್ಟಿನವರೆಗೂ ನಾನು ರಿವೀಲ್ ಮಾಡಲ್ಲ. TVS ಜುಪಿಟರ್ನ ಚೂಸ್ ಮಾಡಿದ್ದು. ಜನ್ಮಕ್ಕೆ ಹೋಗೋ ಯಾವ್ದಾರು ಒಂದು ಜಾಕೆಟ್ ಫ್ರೀಯಾಗಿ ಕೊಟ್ಟಿದ್ರೆ ಹೆಸರು ಹೋಗ್ತಿತ್ತಪ್ಪ. ಅದಕ್ಕೆ ನಾವು RR310 ತಗೊಂಡ್ರು ಕೊಡಲ್ಲ ಅನ್ಸುತ್ತೆ. ಕೊಡಲ್ಲ ಅಲ್ವಾ? ಕೊಡ್ತಾರಾ? ಬೇಕಿದ್ರೆ ರೈಡಿಂಗ್ ಜಾಕೆಟೇ ತಾತೀನಿ ಹೋಗಿ. ಆಯ್ತು 2 ನಿಮಿಷ ಬನ್ನಿ ಬೇಗ. ಸರ್ ನಂದು ಹೊಸ ಗಾಡಿ ಸರ್. ತಡೀರಿ ಬಟ್ಟೆ ಹಾಕ್ಸ್ಬಿಟ್ಟು ಬರ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ರೆಡಿನಾ? ಹಾಂ ಸಾರಿ ಇನ್ನು ಮುಗಿಲೇ ಇಲ್ವಲ್ಲ ಹಾಡು. ಅದು ಬೇಡ, ಅದಕ್ಕೆ ಮೇಲ್ಗಡೆ ಕವರ್ ಹಾಕಿದರೆ ಸೇಫ್ಟಿ ಅದು ಆಗುತ್ತೆ. 1-2 ಸೆಕೆಂಡ್ಸ್ ಹಾಗೆ ಇರಲಿ, ಬಿಕಾಸ್ ಎಲ್ಲ ಅಪ್ ಆಗಬೇಕು. ಓಕೆನಾ? ಸೊ ದಿಸ್ ಈಸ್ ಮಾಲ್ ಫಂಕ್ಷನಿಂಗ್ ಇಂಡಿಕೇಟರ್ ಅಂತ. ಕೀ ಆನ್ ಮಾಡಿದಾಗ ಆನ್ ಆಗುತ್ತೆ, ಬಟ್ ಸೆಲ್ಫ್ ಮಾಡಿದಾಗ ಆಫ್ ಆಗಬೇಕು. ಇನ್ ಕೇಸ್ ಏನಾದರೂ ಆಫ್ ಆಗಲಿಲ್ಲ ಅಂದರೆ ವೆಹಿಕಲಲ್ಲಿ ಸಣ್ಣ ಪುಟ್ಟ ಏನೋ ಇಶ್ಯೂಸ್ ಇದೆ ಅಂತ ಅರ್ಥ. ತಂದು ವೆಹಿಕಲ್ನ ಸರ್ವಿಸಿಗೆ ಬಿಡಬೇಕು. ಓಕೆನಾ? ಮತ್ತು ಇದು ಬಂದು ಇಂಟೆಲಿಗೋ ಅಂತ ಹೇಳ್ತೀವಿ. ಏನಂದರೆ ವೆಹಿಕಲ್ ರೈಡ್ ಮಾಡ್ತಾ ಇರಬೇಕಾದ್ರೆ ಇನ್ ಕೇಸ್ ಏನಾದರೂ ಕಾಲ್ ಬಂತು ಅಥವಾ ಇಲ್ಲ ಸಿಗ್ನಲಲ್ಲಿ ಏನಾದರೂ ವೆಹಿಕಲ್ ನಿಲ್ಲಿಸ್ತೀರಾ ಅನ್ಕೊಳ್ಳಿ, ವೆಹಿಕಲ್ ಆಫ್ ಆಗಿರಲ್ಲ, ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಆಗ್ತಾ ಇರುತ್ತೆ. ಇನ್ ಕೇಸ್ ಏನಾದರೂ ಇದು ಆನಲ್ಲಿದ್ದರೆ ಆಟೋಮೆಟಿಕ್ ಆಗಿ ಒಂದು 5 ಸೆಕೆಂಡ್ಸ್ ಒಳಗೆ ವೆಹಿಕಲ್ ಆಫ್ ಆಗಿಬಿಡುತ್ತೆ. ಮತ್ತೆ ನೀವು ಸೆಲ್ಫ್ ಮಾಡೋ ಅವಶ್ಯಕತೆ ಏನಿರಲ್ಲ. ಜಸ್ಟ್ ನೀವು ಬ್ರೇಕ್ ಹಿಡ್ಕೊಂಡು ಎಕ್ಸಿಲೇಟರ್ ಕೊಟ್ಟರೆ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಮೊಬೈಲ್ ಚಾರ್ಜರ್ ಬರುತ್ತೆ, USB ಪೋರ್ಟ್. ಆಫ್ ಇಂದ ಜಸ್ಟ್ ಲೆಫ್ಟ್ ಪುಷ್ ಮಾಡಿದ್ರೆ OBD ಅಂತ. ಸೊ ನೀವೇನು ಟಚ್ ಮಾಡೋ ಅವಶ್ಯಕತೆ ಇರಲ್ಲ. ಸರ್ವಿಸಿಗೆ ಬಂದಾಗ ನಾವು ಯೂಸ್ ಮಾಡ್ಕೊಳ್ತೀವಿ. ಏನಿದು? ಲೈಕ್ OBD ಅಂತ ಸರ್ವಿಸ್ ಅಂತ ಹೇಳಿದ್ದು. ನನ್ನ ಮೇಲೆ ನಂಬಿಕೆ ಅಲ್ವಾ? ವೆಹಿಕಲ್ ಲಾಕ್ ಆಗುತ್ತೆ. ಹ್ಯಾಂಡಲ್ ಪೊಸಿಷನ್ ಕರೆಕ್ಟ್ ಆಗಿತ್ತು, ಹ್ಯಾಂಡಲ್ ಲಾಕ್ ಮಾಡಿ ಈ ಸೈಡ್, ಇವನ್ ನಿಮ್ಗೆ ಈ ಸೈಡ್. ಓ ಆ ಸೈಡ್ಗೂ ಆಗುತ್ತಾ? ಬೇರೆ ಏನಾದರೂ ಡೌಟ್ಸ್ ಇದೆಯಾ? ಹೇಳ್ಕೊಟ್ಟಿದ್ರಲ್ಲಿ ಏನಿಲ್ಲ ಅಲ್ಲ, ನಿಮಗೆ ಹೇಳ್ಕೊಡೋದು ಏನಿಲ್ಲ. ಎಕ್ಸಾಮ್ ಯಾವತ್ತು ಮೇಡಮ್ ಇದ್ರದ್ದೆಲ್ಲ? ಹಂಗಾದ್ರೆ ಚೆನ್ನಾಗೈತೆ ಸೀಟು. ಇಲ್ಲಾದರೆ ಇದು ನೋಡ್ತಾ ಇದ್ರೆ ಇಲ್ಲಿ ಸ್ವಲ್ಪ ಬೀಜ ಹೋಗುತ್ತೆ ಅನ್ನಿಸ್ತಾ ಇದೆ. ಇದು 10,000 ಕೊಡ್ಬೇಕು ಅನಿಸುತ್ತೆ ಎಕ್ಸ್ಟ್ರಾ. ಏನು ಬೀಜಕ್ಕ? ಯಾವುದದು? RTR ಅಪಾಚಿ ತಗೊಂಡಿದ್ರಲ್ಲ, ಅವಾಗ ಕೇಕ್ ಕಟ್ ಮಾಡ್ತಾ ಇದೆ ಅಂತಾರಲ್ಲ. ಹಾಂ, ಓ ಅವ್ರು ಬರ್ತಡೆ ಹಂಗಾದ್ರೆ ಇವತ್ತು. ಮುಂದೆ ತಾಮಂದು ನಿಲ್ಲಿಸ್ತಾರೆ ಇವಾಗ, ಓಡಿಸ್ ನೋಡೋಣ. ಅವ್ರು ಹೆಂಗಿದೆ ಗಾಡಿ ನಾನು ತಾಂಡಿರೋದು, ಚೆನ್ನಾಗಿದೆಯಾ ಏನು ಅಂತ. ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಅದನ್ನೇ ಓಡಿಸ್ಬೇಕು. ಅಲ್ಲಿ ಹತ್ರಕೊಂಡು ಬಾ. ಇಲ್ಲಿ ಯಾರು ಗೊತ್ತಿಲ್ವಾ ನಿಮ್ಗೆ? ಇವರು ಯಾರು ಹೇಳಿದ್ರು? ಸೌತ್ ಕರೋಡ್. ಇವ್ರು ಹೇಳಿರೋದಕ್ಕೆ ತಾಂಡಿರೋದು ನಾನು. ಜುಪಿಟರ್ ಅಧಿಕ ಸ್ಪೇಸ್ ಅಧಿಕ ಲಾಭ ಅಂದಿದ್ದಕ್ಕೆ ತಾಂಡಿರೋದು ನಾನು. ಅಧಿಕ ಮೈಲೇಜ್. ಈ ಗುರು ಈ ಕಲರ್ ಸಕ್ಕತ್ತಾಯ್ತಲ್ಲ ಗುರು, ವೈಸರ್ ಎಲ್ಲ ಐತೆ. ಅಲ್ಲಲ್ಲ ಜುಪಿಟರ್ ಕ್ಲಾಸಿಕ್ ಇದು. ಇದರಲ್ಲಿ ಇದಿಲ್ಲ ನೋಡು, ಕನೆಕ್ಟಿವಿಟಿ ಆಪ್ಷನ್ ಇಲ್ಲ, ಡಿಜಿಟಲ್ ಇಲ್ಲ, ಫುಲ್ಲಿ ಅನಲಾಗ್ ಇದು. ಅಮಿತಾಬ್ ಬಚ್ಚನ್. ಓ 7 ಕರೋಡ್. ಹಂಗಾರಿದ್ರೆ ಗಾಡಿ ಬೆಲೆ ಪಕ್ಕ 7 ಕರೋಡ್. ಓ ಅಮಿತಾಬ್ ಬಚ್ಚನ್ ಹೊಡ್ರೆ ಹೊಡಿತಾನೆ ಕಣೋ. ಹಾಂ, 2 ತೆಗ್ಬಿಟ್ರು. ಎಲ್ಲೈತೆ? ಅವ್ರು ಇನ್ನೂ ನರ ಕಟ್ ಮಾಡಿಸ್ತವ್ರೆ, ಇನ್ನೂ ಬಂದಿಲ್ಲ ಗಾಡಿ. ನಾವೇ ಬೇಗ ಬಂದ್ಬಿಟ್ವಾ? ಅದು ಗಾಡಿದು 4 ಇಂಡಿಕೇಟರ್ ಹಾಕಿದಾಗ ಬೀಪ್ ಅಂತ ಸೌಂಡ್ ಬರ್ತಿತ್ತಲ್ಲ, ಅದಕ್ಕೋಸ್ಕರ ಅದನ್ನ ಕಟ್ ಮಾಡಿಸಿ ಆ ಸೌಂಡ್ ಬರಬಾರ್ದು ಅಂತ ಹಿಂದಡೆ ಅಲ್ಲಿ ಗ್ಯಾರೇಜಲ್ಲಿ ಕೊಟ್ಬಿಟ್ಟು ಬಂದವ್ರೆ. ಅದಾದ್ಮೇಲೆ ಸಾಮಾನ್ಯ ಮುಂದೆ ನಿಲ್ಲಿಸ್ತಾರೆ, ಅವಾಗ ಗಾಡಿ ಓಡಿಸ್ತೀನಿ. ಅಲ್ಲಿವರೆಗೂ ಓಡ್ತಾ ಇರಿ. ಇವಾಗ ಬ್ಯಾಕ್ ಟು ಹೆಲ್ಮೆಟ್ಗೆ ಶಿಫ್ಟ್ ಮಾಡ್ಕೊಂಡೆ ಕ್ಯಾಮ್ರಾನ. ಯಾಕೆ ಅಂತಂದ್ರೆ ಇವಾಗ ಗಾಡಿನ ಓಡಿಸೋ ಸಮಯ ಬಂದಿದೆ. ನಂಬರಲ್ಲಿ ಅದೇ ಬಂದಿರೋದ ನಂಬರು, ಫ್ಯಾನ್ಸಿ ನಂಬರ್ ಆಗೋಯ್ತಲ್ಲ 7070. ಫಸ್ಟ್ ಸ್ಟಾರ್ಟಿಂಗ್ ಗಾಡಿ ಎತ್ಕೊಂಡ್ ಬರ್ತಿದ್ದಂಗೆನೆ ಸಿಗ್ನಲ್ ಅಲ್ಲಿ ಫ್ಯೂಯಲ್ ಸೇವರ್ ಮೋಡ್ ಆನ್ ಆಯ್ತು. ಇವಾಗ ಅದೇ ಆಫ್ ಆಗೋದು ಗಾಡಿ ಆಫ್. ಇವಾಗ ಸಿಗ್ನಲ್ ಬಿಡ್ಲಿ ತಡೀರಿ, ನಾನು ಸೆಲ್ಫೇ ಹೊಡಿಯಲ್ಲ, ಹಂಗೆ ಸ್ಟಾರ್ಟ್ ಮಾಡ್ತೀನಿ ಗಾಡಿನ. ಸಿಗ್ನಲ್ ಬಿಡ್ತು. ಹೊಸ ಗಾಡಿಗೆ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ ಇವಾಗ. ತಾತ ಪೆಟ್ರೋಲ್ ಇದ್ರಲ್ಲಿ ನಾನು ಹೇಳ್ದಷ್ಟು ಪೆಟ್ರೋಲ್ ಹಿಡಿಸ್ತಿಲ್ವಲ್ಲ ಗುರು. ಇದ್ರಲ್ಲಿ ಇರೋದು ಬರೀ 5 ಲೀಟರ್ ಅಷ್ಟೇ ಫ್ಯೂಯಲ್ ಟ್ಯಾಂಕು. ಹಲೋ, ಎಲ್ಲಿ
ಎಲ್ಲಿ ಪೆಟ್ರೋಲ್ ಹಾಕ್ಸಿದ್ಮೇಲೆ ಸ್ಟ್ರೈಟ್ ತಿರ್ಗಿ ಆ ಕಡೆ ಆ ರೋಡ್ಗೆ ಬರ್ಬೇಕಾ? ಒಂದು ದಿನದ ನಂತರ ಊಟಿ ಇದೆ ಬಾಟ್ಲಲ್ಲಿಂದ ಬಂತು. TVS ಜುಪಿಟರ್ ಹೊಸ ಗಾಡಿ. ನಿನ್ನೆ ಮಳೆ ಬಂದ್ಬಿಡ್ತು ಅಂತ ಸಡನ್ ಆಗಿ ಕಟ್ ಮಾಡಿ ವ್ಲಾಗ್ ನ ಸಡನ್ ಆಗಿ ನಿಲ್ಸ್ಬಿಟ್ಟು ತಿರ್ಗಾ ಇವಾಗ ಬೆಳಗ್ಗೆ ಎದ್ದು ಸಡನ್ ಆಗಿ ಸ್ಟಾರ್ಟ್ ಮಾಡಿದೀನಿ ವ್ಲಾಗ್ ನ. ಹೊಸ TVS ಜುಪಿಟರ್ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಹೊಸ ಗಾಡಿ. ಇದು ಹೇಳ್ಬೇಕು ಅಂದ್ರೆ ಗಾಡಿ ಇದು ನಂದಲ್ಲ, ಇವ್ರದ್ದು ಗಾಡಿ ಇದು. ಫ್ಲಾಶ್ ಬ್ಯಾಕ್. ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಏನೇ ಕೆಲಸ ಇದ್ರು ಅಲ್ಲಿ ಮಂಜು ಬ್ರೋ ಅವ್ರು ನೋಡ್ಕೋತಾ ಇದಾರೆ. ನಾನು ಸೈನ್ ಹಾಕ್ತಾ ಇದ್ದೀನಿ. ಗಾಡಿ ಎಲ್ಲಿ ಸೈನ್ ಹಾಕಿದ್ ನೀವು ಎಲ್ಲಿ ಸೈನ್ ಹಾಕಿದ್ದು? ಓರ್ರಿ ಗಾಡಿ ಓನರು, ಓರ್ರಿ ನಾನು ಆಮೇಲೆ ಇನ್ನೊಂದ್ಸಲಿ ತೆಗ್ಸ್ಕೊತೇನೆ. ಓಯ್ಯೋ ಇರೋದೇ ಬೆಂಡಾಗೋಯ್ತು. ಅಂದರೆ ಪಾಪ ಆಸೆ ಇತ್ತು ಅವ್ರಿಗೆ, ಮಾಡಿಬಿಟ್ರು, ಏನು ಮಾಡೋಕ್ಕಲ್ಲ. ಸರ್ ಇನ್ನೊಂದ್ಸರಿ ಹಾಕ್ಬಿಡಿ ಬಟ್ಟೆ ಹಂಗೆ ಸರ್. ನೆಕ್ಸ್ಟ್ ನಾನು ತಿರ್ಗಾ ಎಲ್ಲರೂ ಶಾಕ್ ಆಗಿರ್ತೀರಾ, ಇದು ಇವ್ರದ್ದೇನೆ ಗಾಡಿ. ಕಂಗ್ರ್ಯಾಚುಲೇಷನ್.